ಈಗ ನಮ್ಮ ಕಾಲದಲ್ಲಿ ಊರಿಗೊಬ್ಬ 95% ಬರ್ತಾ ಇದ್ದ ಒಂದು ಊರಿಗೆ. ಈಗ ಎಲ್ಲ ಹುಟ್ಟಿದ ಹುಡುಗನ ಹತ್ರ 95% ಇದೆ. ಏನು ಬೆಲೆ? 95, 96. ಅದಕ್ಕೇನು ಬೆಲೆ ಇಲ್ಲ. ಈಗ ನಿನ್ನ ಹತ್ರ ಏನು ಸ್ಕಿಲ್ ಇದೆ ಅದಕ್ಕೆ ಬೆಲೆ. ನಿನ್ನ ಹತ್ರ ಏನು ಸ್ಕಿಲ್ ಇದೆ ಅದಕ್ಕೆ ಬೆಲೆ. ನೀನು 95% ತೆಗೆದಿದ್ದೆ, ಅವನು ತೆಗೆದಿದ್ದೇನೆ, ವೈ ಐ ಶುಡ್ ಹೈರ್ ಯು ಅಂತ ಅವ್ನು ಪ್ಲೇಸ್ಮೆಂಟ್ ಅವ್ನು ಕೇಳಿದಾಗ ಹೇಳ್ಕೊಳಕ್ಕೆ ನಿಮ್ಮ ಹತ್ರ ಏನಾದ್ರು ಸ್ಪೆಷಲ್ ಸ್ಕಿಲ್ಸ್ ಇರಬೇಕು. ಇನ್ನು ಮುಂದಿನ ಜಮಾನ ಏನಿದೆ ಅದು ಸ್ಕಿಲ್ ಜಮಾನ. ಏನು ಸ್ಕಿಲ್ ಇದೆ ಅವ್ನಿಗೆ ವ್ಯಾಲ್ಯೂ ಅಷ್ಟೇ. ಅವ್ನು ಏನು ಓದಿದ್ದಾನೆ ನೋ ಬಡಿ ಕೇರ್ಸ್. ಅವ್ನು ಯಾವ ಭಾಷೆ ಕಲ್ತಿದ್ದಾನೆ ನೋ ಬಡಿ ಕೇರ್ಸ್. ಅವ್ನು ಇಂಗ್ಲೀಷ್ ಕಲ್ತಿದ್ದಾನೆ ಇಲ್ವಾ ನೋ ಬಡಿ ಕೇರ್ಸ್. ಅವನ ಹತ್ರ ಸ್ಕಿಲ್ ಇದ್ದರೆ ಅವನ ತಲೆ ಒಳಗೆ ಜಗತ್ತು ಅವನ ಮುಂದೆ ಮಂಡಿಯೂರಿ ನಿಂತು ಅವನು ಕೊಟ್ಟಂಥ ಸ್ಕಿಲ್ಲನ್ನು ಭಿಕ್ಷೆಯಿಂದ ಸ್ವೀಕರಿಸಿ ಅವನಿಗೆ ದುಡ್ಡಿನ ಹಾರ ಹಾಕ್ಬಿಟ್ಟು ಹೋಗುತ್ತೆ. ಇದು ಮುಂದಿನ ಜಗತ್ತು, ಜನ್ರೇಷನ್. ಎಸ್, ಮುಂದಿನ ಜನ್ರೇಷನ್ ಇದೇನೆ. ಬಿಲ್ ಗೇಟ್ಸ್ ಬಂದು ಅಮೇರಿಕಾದಿಂದ ಬಂದು ಯಾರನ್ನ ಭೇಟಿ ಮಾಡ್ದ ಮುಂಬೈನಲ್ಲಿ? ಡಾಲಿ ದ ಚಾಯ್ವಾಲ ಬೀದಿ ಬದಿಯ ಟೀ ಅಂಗಡಿಗೆ ಹೋದ. ಯಾಕೆಂದರೆ ಹೀ ಈಸ್ ದ ಒನ್ ಹೂ ಈಸ್ ಡೂಯಿಂಗ್ ದ ಪ್ಯಾಷನೆಟ್ ಟೀ. ಅವನು ಅಷ್ಟು ಪ್ಯಾಷನೆಟಾಗಿ ಟೀ ಮಾಡ್ತಾ ಇದ್ದ. ಹಂಗಾಗವನು ಅದು. ಸೊ ಇದರ ಅರ್ಥ ಏನು? ನೀನೊಂದು ಟೀ ಮಾರೋವನೇ ಆಗಿರ್ಬೋದು, ಅದರಲ್ಲಿ 100% ಶ್ರದ್ಧೆ ಇಟ್ಕೋಬೇಕು. ಅದನ್ನು ನೀನು ಅಷ್ಟು ಪ್ಯಾಷನೆಟ್ ಆಗಿ ಮಾಡಿದ್ರೆ ಖುದ್ದು ಭಗವಂತ ಬಂದು ನಿನ್ನ ಹೋಟೆಲ್ ಟೀ ಕುಡಿತಾನೆ.